ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತವನ್ನ ಚಲಾಯಿಸುವ ಹಬ್ಬ. 14 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಮತದಾನ ಪ್ರಕ್ರಿಯೆಗೆ ಬೇಕಾದ ಸಿದ್ಧತೆ ಬಿರುಸಿನಿಂದ ನಡೆಸಲಾಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಮತದಾನದ ಸಿದ್ಧತೆಗಳು ಹೇಗಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಆಯಾ ಕ್ಷೇತ್ರದಿಂದಲೇ ನಮ್ಮ ಪ್ರತಿನಿಧಿಗಳು ವಿವರಿಸ್ತಾ ಹೋಗ್ತಾರೆ. ಶಾಂತಿಯುತ ಮತದಾನಕ್ಕೆ ಬೇಕಾದ ಪೊಲೀಸ್ ಭದ್ರತೆಯನ್ನ ಕೂಡ ಈಗ ಆಲ್ರೆಡಿ ನಿಯೋಜನೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ 2ನೇ ಹಾಗೆ ಕೊನೆ ಹಂತದ ಮತದಾನ ನಾಳೆ ನಡೆಯುತ್ತೆ. ಉಳಿದ 14 ಲೋಕಸಭಾ ಕ್ಷೇತ್ರಗಳು ಶಿವಮೊಗ್ಗ, ಉತ್ತರ ಕನ್ನಡವನ್ನ ಹೊರತುಪಡಿಸಿದ್ರೆ ಬಹುತೇಕ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಓರ್ವ ಮಾಜಿ ಸಚಿವ ಹಾಗೆ ಹಾಲಿ ಸಚಿವರ ಮಕ್ಕಳ ಭವಿಷ್ಯವನ್ನ ನಾಳೆ ನಿರ್ಧರಿಸಲಿದ್ದಾನೆ ಮತದಾರ. ಬನ್ನಿ, ಬೇರೆ ಕಡೆ ನಮ್ಮ ರಿಪೋರ್ಟರ್ಗಳಿದ್ದಾರೆ ನೋಡಿ. ಬನ್ನಿ, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಬೀದರ್ ಮತ್ತು ಬೇರೆ ಕಡೆಯಿಂದ ನಮ್ಮ ರಿಪೋರ್ಟರ್. ಮೊದಲಿಗೆ ಬೆಳಗಾವಿ. ಮೈಲಾರಿ, ಏನಾಗ್ತಿದೆ ಬೆಳಗಾವಿಯಲ್ಲಿ? ಹೌದು ಜಯಪ್ರಕಾಶ್, ನಾಳೆ 2ನೇ ಹಂತದ ಮತದಾನ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕೂಡ ಈಗಾಗಲೇ ಮಸ್ಟರಿಂಗ್ ಕಾರ್ಯ ಕೂಡ ಅಲ್ಲಿ ಒಟ್ಟು 40 ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿ ಇರ್ಬೋದು ಅಥವಾ ಬೆಳಗಾವಿ ಲೋಕಸಭಾ ವ್ಯಾಪ್ತಿ ಮತ್ತು ಜೊತೆಗೆ ಕೆನರಾ ಲೋಕಸಭಾ ವ್ಯಾಪ್ತಿ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ. ಹೀಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಿಷೇಧಾಜ್ಞೆ ಕೂಡ ಜಾರಿ ಮಾಡಿರುವಂಥದ್ದು. ನಾಳೆ ನಡೆಯುವಂಥ ಏನು ಮತದಾನ ಪ್ರಕ್ರಿಯೆ ಈಗಾಗಲೇ 4524 ಮತಗಟ್ಟೆಗಳನ್ನು ತೆರಲಾಗಿದೆ. ಜೊತೆಗೆ ಸುಮಾರು 24,000 ಚುನಾವಣಾ ಕರ್ತವ್ಯಕ್ಕೆ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಸುಮಾರು 10,000 ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಕಮಿಷನರ್ ಎಡಾ ಮಾರ್ಟಿನ್ ಮರ್ಬನ್ಯಾಂಗ್ ಜೊತೆಗೆ ಮತ್ತು ಬೆಳಗಾವಿಯ SP ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರ ನೇತೃತ್ವದಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಕೂಡ ಮಸ್ಟರಿಂಗ್ ಕಾರ್ಯ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ತಮ್ಮ ಮತಗಟ್ಟೆಗಳತ್ತ ಈಗಾಗಲೇ ಚುನಾವಣಾ ಕರ್ತವ್ಯಕ್ಕೂ ಕೂಡ ಸಿಬ್ಬಂದಿಗಳು ತೆರಳಿದ್ದಾರೆ. ಸುಮಾರು 24,000 ಸಿಬ್ಬಂದಿಗಳು ಈಗಾಗಲೇ ತೆರಳುವಂಥದ್ದು. ಬೆಳಗಾವಿಯ ನಾನಿರುವಂಥ ಸ್ಥಳ ಬೆಳಗಾವಿಯ ವನಿತಾ ಮಹಾವಿದ್ಯಾಲಯದಲ್ಲಿ ಮಸ್ಟರಿಂಗ್ ಕಾರ್ಯ ಕೂಡ ಇವತ್ತು ಬೆಳಗ್ಗೆಯಿಂದ ಆರಂಭ ಆಗಿತ್ತು. ಇದೇ ಒಂದು ಮಹಾವಿದ್ಯಾಲಯದಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಬಂದಂಥ ಸಿಬ್ಬಂದಿಗಳು ಇಲ್ಲಿ EVMಗಳನ್ನು, VVPATಗಳನ್ನು ಮತ್ತು ಚುನಾವಣೆಗೆ ಸಂಬಂಧಿಸಿದಂಥ ಸಾಮಗ್ರಿಗಳನ್ನು ತೆಗೆದುಕೊಂಡು ಸುಮಾರು 1442 ವಾಹನಗಳಲ್ಲಿ ಈಗಾಗಲೇ ತಮ್ಮ ಮತದಾನ ನಡೆಯುವಂಥ ಮತಗಟ್ಟೆಗಳ ಕೇಂದ್ರಕ್ಕೆ ಕೂಡ ಹೋಗಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಸುಮಾರು 18 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ CM ಜಗದೀಶ್ ಶೆಟ್ಟರ್ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮುರ್ನಾಲ್ ಹೆಬ್ಬಾಳ್ಕರ್ ಸೇರಿ ಒಟ್ಟು 13 ಅಭ್ಯರ್ಥಿಗಳು ಇರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು. ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಯಾವ ರೀತಿ ಇದೆ ಮತದಾನಕ್ಕೆ ಸಿದ್ಧತೆಗಳು? ಇದರ ಮಾಹಿತಿಯೊಂದಿಗೆ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಹೇಳಿ ಕೇಳಿ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಕ್ಷೇತ್ರ. ಬಿಜೆಪಿ ಕೂಡ ಬಿರುಸಿನ ಮತ ಪ್ರಚಾರ ಮಾಡಿದೆ. ಮತದಾರರಲ್ಲಿ ಜೋಶ್ ಎಷ್ಟರ ಮಟ್ಟಿಗಿದೆ, ಹಾಗೆ ಮತದಾನಕ್ಕೆ ಸಿದ್ಧತೆ ಯಾವ ರೀತಿ ನಡೀತಾ ಇದೆ?
ಸ್ಮಿತಾ, ಖಂಡಿತವಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಮತ್ತು BJP ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ನಡುವಿನ ಒಂದು ಸ್ಪರ್ಧೆ ಅತ್ಯಂತ ಬಿರುಸಿನ ಸ್ಪರ್ಧೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಬ್ಬರು ಕೂಡ ಏನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಕಳೆದ ಬಾರಿ ಮಾವನಿಗೆ ಸೋಲಿಸಿರುವಂಥ ಉಮೇಶ್ ಜಾಧವ್ ಅವರು ಈ ಬಾರಿ ಅಳಿಯನಿಗೆ ಸೋಲಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲ ಮತಬೇಟೆಯನ್ನು ಆಡಿರುವಂಥದ್ದು. ಮತ್ತೊಂದು ಕಡೆ ಕಳೆದ ಬಾರಿ ಮಾವ ಸೋತಿರುವಂಥ ಏನು ಮಾವನ ಸೋಲಿಗೆ ಸೇಡನ್ನು ತೀರಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ರಾಧಾಕೃಷ್ಣ ದೊಡ್ಡಮನಿ ಅವರು ಕೂಡ ಬಿರುಸಿನ ಪ್ರಚಾರವನ್ನು ಕೂಡ ನಡೆಸಿರುವಂಥದ್ದು. ಇದರ ಮಧ್ಯೆ ನಾಳೆ ಅತಿ ದೊಡ್ಡ ಏನು ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿ ಕರೆಯುವಂಥ ಆ ಒಂದು ಹಬ್ಬದ ಮತದಾನ ಕೂಡ ನಡೀತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಅದಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜಿಲ್ಲೆಯಾದ್ಯಂತ ಒಟ್ಟು 2378 ಮತಗಟ್ಟೆಗಳನ್ನು ನಿರ್ಮಿಸಿರುವಂಥದ್ದು. ಅದರಲ್ಲಿ 493 ಮತಗಟ್ಟೆಗಳು ಸೂಕ್ಷ್ಮ ಆಗಿರುವಂಥದ್ದು. ಇನ್ನು 250ಕ್ಕೂ ಅಧಿಕ ಮತಗಟ್ಟೆಗಳು ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿರುವಂಥದ್ದು. ಭದ್ರತೆಗಾಗಿ ಸಾವಿರಾರು ಜನ ಪೊಲೀಸರು ಮತ್ತು ಪ್ಯಾರಾಮಿಲಿಟರಿ ಅವರನ್ನು ಕೂಡ ಈಗ ಜಿಲ್ಲಾಡಳಿತ ಬಳಸ್ಕೊಂಡಿರುವಂಥದ್ದು. ಜೊತೆಗೆ ಚುನಾವಣಾ ಕರ್ತವ್ಯಕ್ಕೆ ಅಂತೇಳಿ ಸುಮಾರು 12,000 ಅಧಿಕಾರಿಗಳು ಕೂಡ ಏನು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಇದೀಗ ಮಸ್ಟರಿಂಗ್ ಕಾರ್ಯವನ್ನು ಮುಗಿಸ್ಕೊಂಡು ತಮ್ಮ ಮತಗಟ್ಟೆಗೆ ತೆರಳಿರುವಂಥದ್ದು. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗುವಂಥ ಮತದಾನ ಪ್ರಕ್ರಿಯೆ ಸಂಬಂಧ ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿ ಮತದಾನಕ್ಕೆ ತೆರಳ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಆ ಖಾಸಗಿ ಡ್ರೈವರ್ಗಳು ತಮ್ಮ ಅಳಲನ್ನು ರಿಪಬ್ಲಿಕ್ ಕನ್ನಡ ಮುಂದೆ ತೋಡ್ಕೊಂಡಿರುವಂಥದ್ದು. ಅಂದರೆ ಖಾಸಗಿ ವೆಹಿಕಲ್ಗಳು ಕೂಡ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಬಳಸ್ಕೊಂಡಿರುವಂಥದ್ದು. ಅಂಥವ್ರಿಗೆ ಮತದಾನದಿಂದ ವಂಚಿತರಾಗ್ತಾ ಇದ್ದೇವೆ, ನಮಗೆ ವೋಟಿಂಗ್ ಅಂದರೆ ಬ್ಯಾಲೆಟ್ ವೋಟ್ ಮಾಡೋದಕ್ಕೆ ಅಲ್ಲಿಂದ ಹೋಗೋದಕ್ಕೆ ಆಗೋದಿಲ್ಲ, ಹಾಗಾಗಿ ಪೋಸ್ಟಲ್ ವೋಟಿಂಗ್ ಕೂಡ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂಥ ವೋಟಿಂಗ್ ಕೊಟ್ಟಿಲ್ಲ, ಮತದಾನದ ಜಾಗೃತಿ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಇಷ್ಟೆಲ್ಲ ಹೇಳುತ್ತೆ. ಆದರೆ ನಮಗೆ 1000ಕ್ಕೂ ಅಧಿಕ ಜನ ಈ ಒಂದು ಅಂದರೆ ಚುನಾವಣಾ ಕರ್ತವ್ಯದಲ್ಲಿ ಭಾಗಿಯಾಗಿದ್ದೀವಿ, ಆ ಎಲ್ಲ ಡ್ರೈವರ್ಗಳು ಮತದಾನದಿಂದ ವಂಚಿತರಾಗ್ತಾ ಇದ್ದೇವೆ ಅನ್ನುವಂಥ ಒಂದು ನೋವನ್ನು ಕೂಡ ತೋಡ್ಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಆಗಿರುವಂಥ ಏನು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ವಿಚಾರ ಕೂಡ ಅವರ ಗಮನಕ್ಕೆ ತರಲಾಯಿತು. ಜೊತೆಗೆ ಅಲ್ಲಿರುವಂಥ ARO ಅಥವಾ ಚುನಾವಣಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಇವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಕೂಡ ಕೊಡ್ತೇವೆ ಅನ್ನುವಂಥ ಒಂದಷ್ಟು ವಿಚಾರ ಕೂಡ ಜಿಲ್ಲಾಧಿಕಾರಿ ಮತ್ತು ಮತ್ತೊಂದು ಕಡೆ ಹುಬ್ಬಳ್ಳಿ ವಿನೋದ ಸೋಟಿ ಮತ್ತು ಪ್ರಹ್ಲಾದ್ ಜೋಶಿ ಪ್ರಕಾಶ್ ಹುಬ್ಬಳ್ಳಿಯಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಪ್ರಕಾಶ್, ಕೊನೆಯ ಹಂತದ ಚುನಾವಣೆ ನಾಳೆ, ಇವತ್ತು ಮನೆ ಪ್ರಚಾರ, ರಾತ್ರಿ ಪ್ರಚಾರ ಎಲ್ಲವೂ ನಡೆಯುತ್ತೆ. ಬೆಟ್ಟಿಂಗ್ ಏನಾದರೂ ನಡೀತಿದೆ ಈಗಲೂ ಕೂಡ ಏನಾದರೂ ಅಂತ? ಬೆಟ್ಟಿಂಗ್ ಅಂದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಆ ಥರ? ಎಸ್ ಜಯಪ್ರಕಾಶ್ ಶೆಟ್ಟಿ, ಏನಂದರೆ ಅತ್ಯಂತ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂತಹ ಲೋಕಸಭಾ ಚುನಾವಣೆಯ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಒಂದು ಬಿರುಸಿನ ಪ್ರಚಾರವನ್ನು BJP ಇರ್ಬೋದು, ಕಾಂಗ್ರೆಸ್ನ ಅಭ್ಯರ್ಥಿಗಳು ಈಗಾಗಲೇ ಏನು ಬಿರುಸಿನ ಪ್ರಚಾರವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ನಾಳೆ ನಡೀತಿರುವಂತಹ 2ನೇ ಹಂತದ ಚುನಾವಣೆಯ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳಗ್ಗೆಯಿಂದಲೂ ಸಹಿತ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ಮಸ್ಟರಿಂಗ್ ಕಾರ್ಯ ಮುಕ್ತಾಯವಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಏನು ಸಾವಿರಾರು ಸಂಖ್ಯೆಯಲ್ಲಿ ಅಂದರೆ 8,000ಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಚುನಾವಣಾ ಆಯೋಗ ಈಗೇನು ನಿಯೋಜನೆ ಮಾಡಲಾಗಿದೆ. ಈ ಸಿಬ್ಬಂದಿಗಳು ಬೆಳಗ್ಗೆಯಿಂದಲೂ ಸಹಿತ EVM ಮಷಿನ್ಗಳನ್ನು ತಮ್ಮ ಮತಗಟ್ಟೆಗಳಿಗೆ ತೆಗೆದುಕೊಂಡು ಹೋಗಿ ನಾಳಿನ ಮತದಾನ ಪ್ರಕ್ರಿಯೆಗೆ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯಿಂದಲೂ ಸಹಿತ 4,000 ಸಿಬ್ಬಂದಿಗಳನ್ನು ಈಗಾಗಲೇ ಕ್ಷೇತ್ರದಾದ್ಯಂತ ನಿಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಾಳೆ ನಡೆಯಲಿರ್ತಕ್ಕಂತಹ 2ನೇ ಹಂತದ ಲೋಕಸಭಾ ಚುನಾವಣೆಗೆ ಸಾಕಷ್ಟು ಒಂದು ಪೂರ್ವ ಸಿದ್ಧತೆಯನ್ನು ಚುನಾವಣಾ ಆಯೋಗ, ಧಾರವಾಡ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿರೋದ್ರ ಜೊತೆಗೆ ಮತದಾರರು ಕೂಡ ನಾಳೆ ನಡೀತಿರುವಂತಹ ಮತದಾನಕ್ಕೆ ಸಾಕಷ್ಟು ಕ್ಯೂರಿಯಾಸಿಟಿಯಿಂದ ಮತದಾನಕ್ಕೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಏನು ಗ್ರಾಮೀಣ ಪ್ರದೇಶಗಳಲ್ಲಿ ಯಾರು ಗೆಲ್ತಾರೆ ಅಂತಕ್ಕಂಥ ಈ ಚುನಾವಣೆಯಲ್ಲಿ ಯಾರು ಗೆದ್ದು ಬೀಗ್ತಾರೆ ಅಂತಕ್ಕಂಥ ಕೆಲವೊಂದಿಷ್ಟು ಬೆಟ್ಟಿಂಗ್ಗಳು ನಡೆಯುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ನಾಳೆ ಬೆಳಗ್ಗೆಯಿಂದ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಬೆಟ್ಟಿಂಗ್ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ.